ಇವತ್ತಿನ ಬಿಹಾರದ ಚುನಾವಣಾ ಫಲಿತಾಂಶ ಕರ್ನಾಟಕದಲ್ಲಿ ಮರುಕಳಿಸುತ್ತೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಜನತೆಗೆ ದ್ರೋಹ ಮಾಡಿದ್ದಾರೆ ಈ 2.5 ವರ್ಷದ ಅವರ ಆಡಳಿತ ನೋಡಿದಾಗ. ಕರ್ನಾಟಕದ ಜನತೆಯೂ ಸಹ ಚುನಾವಣೆ ಎಂದು ಬರುತ್ತೆ ಅಂತಕ್ಕಂಥದ್ದನ್ನು ಕಾಯ್ತಾ ಇದ್ದಾರೆ. ನಮಗೆ ಇವತ್ತು ರಾಜ್ಯಕ್ಕೆ ಹಂಗಾಮಿ ಮುಖ್ಯಮಂತ್ರಿಗಳು ಅಥವಾ ಔಟ್ಗೋಯಿಂಗ್ ಮುಖ್ಯಮಂತ್ರಿಗಳು ಬೇಡ. ಸ್ನೇಹಿತರೆ, ಈ ಸಂಜೆ ನ್ಯೂಸ್ಗೆ ಸ್ವಾಗತ. ಬಹುಶಃ ಅಮಿತ್ ಶಾ ಅವರು ಆ ಒಂದು ಚಾಣಾಕ್ಷ ನಡೆಯೋದಿಲ್ಲ. ಮುಂದಿನ ಪಂಚರಾಜ್ಯ ಚುನಾವಣೆ ಕೂಡ ಬರುತ್ತೆ. ಬಿಹಾರ್ ಚುನಾವಣೆ ಎಲ್ಲ ಒಂದು ಮುಂಬರೋ ಚುನಾವಣೆಗೂ ಕೂಡ ಒಂದು ದೊಡ್ಡ ರೀತಿಯಲ್ಲಿ ಮೆಸೇಜ್ ಕೊಟ್ಟರೆ ಅಮಿತ್ ಶಾ ಅವರು ಆ ಒಂದು ಚಾಣಾಕ್ಷ ಅಮಿತ್ ಶಾ ಅವರ ನಡೆ ಅಂತೇಳಿ. ಯಾಕಂದ್ರೆ 2020ರಲ್ಲಿ 7 ಹೆಸರಿಲ್ಲದಂತೆ ಹೋಗಿದ್ದಂಥ ಬಿಹಾರದಲ್ಲಿ 7 ಹೆಸರಿಲ್ಲದಂತೆ ಹೋಗಿದ್ದಂಥ ಬಿಜೆಪಿ ಇವತ್ತು ಅಲ್ಲಿ ಅಧಿಕಾರವನ್ನು ಸ್ಥಾಪನೆ ಮಾಡುವಂಥ ಮಟ್ಟಕ್ಕೆ ಸಂಖ್ಯಾಬಲವನ್ನು ಹೆಚ್ಚಿಸಿಕೊಂಡಿದೆ ಅಂದರೆ ಅವರ ಚಾಣಾಕ್ಷ ನಡೆ ನಿಜಕ್ಕೂ ಮುಂಬರುವ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಮುಕ್ತ ಭಾರತವನ್ನಾಗಿ ಮಾಡಿದ್ರು ಕೂಡ ಅಚ್ಚರಿ ಪಡಬೇಕಾಗಿಲ್ಲ. ಎಲ್ಲೋ ಒಂದ್ ಕಡೆ ಇತಿಹಾಸವನ್ನ ಸೃಷ್ಟಿಸಬಲ್ಲ ಚಾಣಾಕ್ಷ ರಾಜಕಾರಣಿ, ಇತಿಹಾಸವನ್ನು ಮರೆಯದೆ ಮುಯ್ಯಿಗೆ ಮುಯಿ ಕೊಡುವಂತಹ ತೀರಿಸಿಕೊಳ್ಳುವಂತಹ ಸೇಡನ್ನು ತೀರಿಸಿಕೊಳ್ಳಬಲ್ಲಂತಹ ಚಾಣಾಕ್ಷ ರಾಜಕಾರಣಿ ಯಾರು ಅಂದ್ರೆ ಅದು ಅಮಿತ್ ಶಾ ಅಂತೇಳಿ ಘಂಟಾಘೋಷವಾಗಿ ಹೇಳಬಹುದು. ಬಹುಶಃ ನಿಮಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ಇದೇ ಗುಜರಾತ್ನ ಶಾಸಕರುಗಳನ್ನ ಈಗಲ್ಟನ್ ರೆಸಾರ್ಟ್ ನಲ್ಲಿ ಇಟ್ಕೊಂಡಿದ್ದಂತ DK ಶಿವಕುಮಾರ್ ಅವರ ಆ ಒಂದು ಸೇಡನ್ನ ಇದೀಗ ಅಮಿತ್ ಶಾ ಅವರು ಈಗ ತೀರ್ಸ್ಕೊಳ್ಳೋದಕ್ಕೆ ಒಂದು ರೈಟ್ ಟೈಮಾ ಸುಸಂದರ್ಭನ ಇದು ಗೊತ್ತಿಲ್ಲ. ಯಾಕಂದ್ರೆ ಪಂಚರಾಜ್ಯ ಚುನಾವಣೆ ಬರುತ್ತೆ, 2028ಕ್ಕೆ ಕರ್ನಾಟಕದ ಚುನಾವಣೆ ಕೂಡ ಬರುತ್ತೆ. ಇಲ್ಲಿ ಈಗಾಗಲೇ ಹಣಿಗೊಳಿಸಿದ್ದಾರೆ ನೋಡಿ. ದಿಢೀರ್ ಅಂತೇಳಿ BY ವಿಜೇಂದ್ರ ಅವರು ಸೈಲೆಂಟಾಗಿ ತೆಪ್ಪಗಾಗಿದ್ದಂಥ BY ವಿಜೇಂದ್ರ ಅವರು ದಿಢೀರಂತ ದೆಹಲಿಗೆ ಹೋಗಿ ಸಂತೋಷ್ ಜಿ ಅವ್ರನ್ನ ಭೇಟಿ ಆಗ್ತಾರೆ, HD ಕುಮಾರಸ್ವಾಮಿ ಅವ್ರನ್ನ ಭೇಟಿ ಆಗ್ತಾರೆ. ಅಮಿತ್ ಶಾ ಅವ್ರನ್ನು ಕೂಡ ಭೇಟಿಯಾಗಿ ಬಂದ ನಂತರ ಫುಲ್ ಆಕ್ಟಿವ್ ಆಗ್ಬಿಟ್ಟಿದ್ದಾರೆ. ಬಿಜೆಪಿನಲ್ಲಿ ಇಷ್ಟು ದಿನ ಒಂದ್ ರೀತಿ ಹಾವು ಮುಂಗ್ಸಿ ತರ ಕಿತ್ತಾಡ್ತಿದ್ದಂತ CT ರವಿ ಅವರಾಗಿರ್ಬೋದು ಅಥವಾ R ಅಶೋಕ್ ಅವರಾಗಿರ್ಬೋದು ಅಥವಾ ರೇಣುಕಾಚಾರ್ಯ, ಇವರೆಲ್ಲರೂ ಕೂಡ ಒಟ್ಟೊಟ್ಟಿಗೆ ಕಾಣಿಸ್ಕೊಳ್ತಾ ಇರಲಿಲ್ಲ. ಯಾರು ಕೂಡ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಳ್ತಾ ಇರಲಿಲ್ಲ. ಎಲ್ಲರೂ ಕೂಡ ಅವರವರಲ್ಲೇ ಮುನಿಸಿತ್ತು. ಈ ಮುನಿಸನ್ನ ತೆಗೆದುಕೊಂಡು ಹೋಗಿ ಹೈಕಮಾಂಡ್ ಮುಂದೆ ದೂರುಗಳನ್ನ ಸಲ್ಲಿಸಿರುವಂಥದ್ದು BY ವಿಜೇಂದ್ರ ಅವರ ವಿರುದ್ಧ. ಯತ್ನಾಳ್ ಅವ್ರನ್ನ ಏನ್ ಮಾಡಿದ್ರು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಇದೀಗ ದೆಹಲಿಗೆ ಹೋಗಿ ಬಂದ ನಂತರ BY ವಿಜೇಂದ್ರ ಅವ್ರನ್ನ ಅಲ್ಲಿ ಕಟ್ಟುನಿಟ್ಟಾಗಿ ಅಮಿತ್ ಶಾ ಅವರು ಒಂದು ಆಜ್ಞೆಯನ್ನ ಮಾಡಿ ಕಳಿಸಿದ್ರೆ, ಒಂದು ಕಟ್ಟುನಿಟ್ಟಾಗಿ ಒಂದು ವಾರ್ನಿಂಗ್ ಮಾಡಿ ಕಳಿಸಿದಂತೆ ಇದೆ, ಎಚ್ಚರಿಕೆಯನ್ನು ನೀಡಿ ಕಳಿಸಿದಂತೆ ಇದೆ. ಯತ್ನಾಳ್ ಅವ್ರನ್ನ ಕಿರಿಕ್ ಮಾಡ್ತಾ ಇದ್ದಂತ ಆ ಒಂದು ಯತ್ನಾಳ್ ಟೀಮನ್ನು ಸೈಲೆಂಟಾಗಿ ಸೈಡ್ಗೆ ಇಟ್ಬಿಟ್ಟು ನಿಮ್ಮ ಕೆಲಸವನ್ನ ನೀವು ಮಾಡಿ, ಕಾಂಗ್ರೆಸ್ನ ಲೋಪದೋಷಗಳನ್ನ ಆ ಪರ್ಸೆಂಟೇಜು ಆ ಸರ್ಕಾರವನ್ನ ಅದನ್ನ ಸರಿಯಾಗಿ ಬಳಸ್ಕೊಳ್ಳಿ. ಈ ಹಿಂದೆ BJP ಸರ್ಕಾರದ 40% ಸರ್ಕಾರವನ್ನು ಹೆಂಗೆ ಎನ್ಕ್ಯಾಶ್ ಮಾಡ್ಕೊಂಡ್ರು ಕಾಂಗ್ರೆಸ್ ಸರ್ಕಾರ, ಅಧಿಕಾರಕ್ಕೆ ಹೆಂಗ್ ಬಂದ್ರು ಅಂದ್ರೆ ಜನರ ಬಳಿ ಹೋಗಿ ನೀವು AC ರೂಮಲ್ಲಿ ಕುತ್ಕೊಂಡು ಮಾಧ್ಯಮದವ್ರ ಮುಂದೆ ಕುತ್ಕೊಂಡು ಫೋರ್ಸ್ ಕೊಡೋದಾಗ್ಲಿ ಮಾತನಾಡೋದಾಗ್ಲಿ ಅದನ್ನ ಬಿಟ್ಟು ಜನರ ಮುಂದೆ ನಿಮ್ಮ ಸಮಸ್ಯೆಗಳು ಅಂದ್ರೆ ಸರ್ಕಾರದ ಸಮಸ್ಯೆಗಳನ್ನ ತೆಗೆದುಕೊಂಡು ಹೋಗಿ ಜನರಿಗೆ ಮನವರಿಕೆ ಮಾಡಿಕೊಡಿ. ಸರ್ಕಾರದ ಲೋಪದೋಷಗಳನ್ನ ಅವರ ಮುಂದೆ ಇಡಿ, ಅವರೇ ನಿರ್ಧಾರ ಮಾಡ್ತಾರೆ 2028ರ ಹೊತ್ತಿಗೆ. ಆ ಒಂದು ಮೈಂಡ್ ಸೆಟ್ ಮಾಡಿ. ಇಂತಹದೊಂದು ಸೂಚನೆಯನ್ನ ಅಮಿತ್ ಶಾ ಅವರು ನೀಡಿದ ನಂತರ ನೋಡಿ, ನೀವು ಗಮನಿಸಿ ನೋಡಿ, ದೆಹಲಿಗೆ ಅಮಿತ್ ಶಾ ಅವ್ರನ್ನ ಹೋಗಿ ಭೇಟಿ ಮಾಡ್ಕೊಂಡು ಬಂದ ನಂತರ ಇಲ್ಲಿ BY ವಿಜೇಂದ್ರ ಅವರು ಸೇರಿದಂತೆ ಬಿಜೆಪಿಯ ನಾಯಕರು, ಬಹುತೇಕ ಎಲ್ಲ ನಾಯಕರುಗಳು ಕೂಡ ಒಳಮುನಿಸನ್ನ ಮರೆತು ದಾವಣಗೆರೆನಲ್ಲಿ ಇವತ್ತು ಒಟ್ಟಿಗೆ ಕಾಣಿಸ್ಕೊಂಡಿದ್ದಾರೆ. ಆ ವಿಡಿಯೋ ತುಣ್ಕೊಂಡೊಮ್ಮೆ ತೋರಿಸ್ತೀವಿ, ನೋಡ್ಕೊಂಡ್ ಬನ್ನಿ, ನಂತರ ಈ ಕುರಿತು ಮಾತನಾಡೋಣ. ಮುಖ್ಯಮಂತ್ರಿಗಳ ಕುರ್ಚಿಗೆ ಪೈಪೋಟಿ ನಡೀತಾ ಇದೆ. ನಾನು ತಮ್ಮ ಮುಖೇನ ರಾಜ್ಯದ ಮುಖ್ಯಮಂತ್ರಿಗಳನ್ನ ಹೇಳಕ್ಕೆ ಇಚ್ಛೆ ಪಡ್ತೇನೆ. ನಮಗೆ ಇವತ್ತು ರಾಜ್ಯಕ್ಕೆ ಹಂಗಾಮಿ ಮುಖ್ಯಮಂತ್ರಿಗಳು ಅಥವಾ ಔಟ್ಗೋಯಿಂಗ್ ಮುಖ್ಯಮಂತ್ರಿಗಳು ಬೇಡ. ಬೆಳಗಾವಿನಲ್ಲಿ ನೀವು ಅಧಿವೇಶನ ಬರುವ ಮುಂಚಿತವಾಗಿ ನಿಮ್ಮ ಕುರ್ಚಿ ಕಾಳಗಕ್ಕೆ ಒಂದು ಪರಿಹಾರವನ್ನ ಕಂಡುಕೊಂಡು ಬನ್ನಿ. ಇಲ್ಲ ಅಂತ ಹೇಳಿದ್ರೆ ಬೆಳಗಾವಿ ಅಧಿವೇಶನದಲ್ಲೂ ಕೂಡ ಇದೇ ರೀತಿ ನಿಮ್ಮ ಮುಖ್ಯಮಂತ್ರಿ ಕುರ್ಚಿಗೆ ಹೋರಾಟ ಅಲ್ಲೂ ಮುಂದುವರಿಸಿಕೊಂಡು ಬಂದಿದ್ದೆ ಆದ್ರೆ ಈ ರೈತರ ಸಮಸ್ಯೆಗೆ ಸ್ಪಂದನೆಯನ್ನ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಉತ್ತರವನ್ನು ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ನಿಮ್ಮ ಕಡೆಯಿಂದ. ನೋಡಿದ್ರಲ್ಲ, BY ವಿಜೇಂದ್ರ ಅವರ ಪಕ್ಕದಲ್ಲಿ CT ರವಿ ಮುನ್ಸ್ಕೊಂಡಿದ್ರು ಇಷ್ಟು ದಿನ. ಹಿರಿಯ ಚಾಣಾಕ್ಷ ರಾಜಕಾರಣಿ ಅಂತ ಕೂಡ ಹೇಳ್ಬೋದು, ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಹಿರಿಯ BJP ನಾಯಕರು ಕೂಡ CT ರವಿ ಅವರು, ಅದ್ರ ಪಕ್ಕದಲ್ಲಿ ರೇಣುಕಾಚಾರ್ಯ ಅವರು ಕೂಡ ಕುತ್ಕೊಂಡಿದ್ದಾರೆ. ರೇಣುಕಾಚಾರ್ಯ ಅವರು ಆಗಿರ್ಬೋದು, BY ವಿಜೇಂದ್ರ ಅವರಾಗಿರ್ಬೋದು, CT ರವಿ ಅವರು, R ಅಶೋಕ್ ಅವರು, ಒಂದು ರೀತಿ ಅವರವರಲ್ಲೇ ಕೋಲ್ಡ್ ವಾರ್ ಇತ್ತು ಇಷ್ಟು ದಿನ. ಹಿರಿಯ ಸದಾನಂದ ಗೌಡರ ಹಾದಿಯಾಗಿ, ಅರವಿಂದ್ ನಿಂಬಾವಳಿ ಅವರ ಹಾದಿಯಾಗಿ, ಪ್ರತಾಪ್ ಸಿಂಹ ಈಗಿನ ಯುವ ಪೀಳಿಗೆಯ ರಾಜಕಾರಣಿ, 2 ಬಾರಿ ಸಂಸದರಾಗಿದ್ದರು, ಅವರ ಹಾದಿಯಾಗಿ ಸಾಕಷ್ಟು ಜನ ಅವರವರಲ್ಲೇ ಒಳಮುನಿಸಿತ್ತು. ಆದರೆ ಇಲ್ಲಿ ಒಂದು ಗಮನಿಸಬೇಕು, ಇವತ್ತು ದಾವಣಗೆರೆಯಲ್ಲಿ ಆದಂತಹ ಒಂದು ರೈತರ ಪರ ಹೋರಾಟದಲ್ಲಿ BY ವಿಜೇಂದ್ರ ಅವರು ಸೇರಿದಂತೆ ಅಲ್ಲಿನ ಸ್ಥಳೀಯ BJP ನಾಯಕರುಗಳು ಕೂಡ ಅಲ್ಲಿ ಕಾಣಿಸ್ಕೊಂಡ್ರು ಕೂಡ
JM ಸಿದ್ದೇಶ್ವರ್ ಅವರು ಕಾಣಿಸ್ಕೊಂಡಿಲ್ಲ, BP ಹರೀಶ್ ಅವರು ಈ ರೀತಿ ರೆಬೆಲ್ ಟೀಮ್ ಏನಿತ್ತಲ್ಲ, ಕುಮಾರ್ ಬಂಗಾರಪ್ಪನವರಾಗಿರ್ಬೋದು, BP ಹರೀಶು, JM ಸಿದ್ದೇಶ್ವರ್ ಅವರು, ಈ ರೆಬೆಲ್ ಟೀಮನ್ನು ಹೊರತುಪಡಿಸಿ, ಯತ್ನಾಳ್ ಸೇರಿದಂತೆ ರೆಬೆಲ್ ಟೀಮನ್ನು ಹೊರತುಪಡಿಸಿ ರಾಜ್ಯ ಸರ್ಕಾರದ ಲೋಪದೋಷಗಳನ್ನು, ರಾಜ್ಯ ಸರ್ಕಾರದ ಭ್ರಷ್ಟಾಚಾರವನ್ನು, ಹಗರಣವನ್ನು, ಪರ್ಸೆಂಟೇಜ್ ಸರ್ಕಾರವನ್ನು, ಈ ಎಲ್ಲವನ್ನ ರೈತರ ವಿರೋಧಿ ಧೋರಣೆಯನ್ನು ಎಲ್ಲವನ್ನ ನೀವು AC ರೂಮಲ್ಲಿ ಕೂತ್ಕೊಂಡು ಮಾಧ್ಯಮಗಳ ಮುಂದೆ ಫೋರ್ಸ್ ಕೊಡೋ ಬದಲು ಜನರ ಮುಂದೆ ಅವರ ಸಮಸ್ಯೆಗಳನ್ನು, ಅಂದರೆ ಕಾಂಗ್ರೆಸ್ ಸರ್ಕಾರದ ಲೋಪದೋಷಗಳನ್ನು, ಆ ಒಂದು ಏನು ಭ್ರಷ್ಟಾಚಾರವನ್ನು ಜನರ ಮುಂದೆ ಇಡಿ. ಸೊ ಜನರೇ ತೀರ್ಮಾನ ಮಾಡ್ತಾರೆ. ಇಂತಹದೊಂದು ಕಟ್ಟುನಿಟ್ಟಿನ ಸೂಚನೆಯನ್ನ ಅಮಿತ್ ಶಾ ಅವರು ನೀಡಿ ಕಳಿಸಿದ ಮೇಲೆ ಇಲ್ಲಿ ನೋಡಿ ಫುಲ್ ಆಕ್ಟಿವ್ ಆಗಿದ್ದಾರೆ. BY ವಿಜೇಂದ್ರ ಅವರು ಆಕ್ಟಿವ್ ಆಗಿದ್ದಾರೆ. ಅಶೋಕ್ ಅವರು ಕೂಡ ಮೊನ್ನೆ ನೋಡಿದಂಥ ಹೇಳಿಕೆಗಳು ನೋಡಿದಂಥ ಸಂದರ್ಭದಲ್ಲಿ ಸರ್ಕಾರದ ವಿರುದ್ಧ ಆರೋಪಗಳನ್ನು ಮಾಡೋದನ್ನು ಬಿಟ್ಟು ಜನರ ಮಧ್ಯೆ ಬೆರೆಯಿರಿ, ಸಮಸ್ಯೆಗಳನ್ನು ಜನರ ಮುಂದೆ ಇಡೋದಕ್ಕೆ ಪ್ರಾರಂಭ ಮಾಡಿ. ಇಂತಹದೊಂದು ಚಾಣಕ್ಯ ಅಮಿತ್ ಶಾ ಅವರು ಇಂತಹದೊಂದು ಸೂಚನೆಯನ್ನ ರಾಜ್ಯ ಬಿಜೆಪಿ ನಾಯಕರುಗಳಿಗೆ ನೀಡಿದ ನಂತರ ಅಶೋಕ್ ಅವರ ಆದಿಯಾಗಿ ಸಾಕಷ್ಟು ಬಿಜೆಪಿ ಎಲ್ಲ ನಾಯಕರುಗಳು ಕೂಡ ಆಕ್ಟಿವ್ ಆಗಿದ್ದಾರೆ. ಮಗುದೊಂದು ಕಡೆ ಇಲ್ಲಿ HD ಕುಮಾರಸ್ವಾಮಿ ಅವರು 25ನೇ ವರ್ಷದ JDSನ 25ನೇ ವರ್ಷದ ಆ ಒಂದು ಸಮಾರಂಭದ ವೇದಿಕೆಯಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ರಾಜ್ಯ ರಾಜಕೀಯದಲ್ಲಿ ಬದಲಾವಣೆ ಆಗುತ್ತೆ ಎನ್ನುವಂಥ ಸೂಚನೆ ಕೊಟ್ಟಿರುವಂಥದ್ದು. ಇನ್ನು 6 ತಿಂಗಳಲ್ಲಿ ಅಂದರೆ 2026ರ ಹೊತ್ತಿಗೆ ನಾಯಕತ್ವ ಬದಲಾವಣೆ ಆದರೂ ಆಗ್ಬೋದು, ಅಥವಾ ಸರ್ಕಾರ ಏನ್ ಬೇಕಂದ್ರೂ ಆಗ್ಬೋದು, ಅಥವಾ ಮಧ್ಯಂತರ ಚುನಾವಣೆ ಬಂದರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ. ಇಂತಹದೊಂದು ಮಾರ್ಮಿಕವಾದಂಥ ಕರೆಯನ್ನ ಸ್ವತಃ HD ಕುಮಾರಸ್ವಾಮಿ ಅವರು ಯಾರೋ ಒಬ್ರು ಖಾಲಿ ಪೋಲಿನೋ ಅಥವಾ ರಸ್ತೆನಲ್ಲಿ ಹೋಗೋ ದಾಸೆ ಹೇಳಿದಾನೆ ಅಂದ್ರೆ ಅದನ್ನು ನಾವು ಗಣನೆಗೆ ತೆಗೆದುಕೊಳ್ಳುವಂತ ಅವಶ್ಯಕತೆ ಇಲ್ಲ. ಮಾಜಿ ಮುಖ್ಯಮಂತ್ರಿಗಳು, ಹಾಲಿ ಕೇಂದ್ರ ಸಚಿವರಾದಂಥ JDSನ ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥ JDSನ HD ಕುಮಾರಸ್ವಾಮಿ ಅವರು ಹೇಳ್ತಾರೆ ಅಂದ್ರೆ ಆ ಮಾತನ್ನು ನಾವು ಲಘುವಾಗಿ ಪರಿಗಣಿಸುವಂತಿಲ್ಲ. ಆ ಮಾತನ್ನು ನಾವು ಸೀರಿಯಸ್ ಆಗಿ ತೆಗೆದುಕೊಳ್ಬೇಕು. HD ಕುಮಾರಸ್ವಾಮಿ ಅವರು ಹೇಳಿದಂತಹ ಒಂದು ಮಾತು ರಾಜ್ಯ ರಾಜಕೀಯದ ಮುಂಬರುವ 2026ರಲ್ಲಿ ಮಧ್ಯಂತರ ಮಾರ್ಮಿಕವಾಗಿ ಅವ್ರು ನುಡಿತಾರೆ. ಕಾರ್ಯಕರ್ತರಿಗೆ ಒಂದು ರೀತಿ ಕರೆ ಕೊಡ್ತಾರೆ, ನೀವು ರೆಡಿ ಇರಿ, ನೀವು 2026ರ ಹೊತ್ತಿಗೆ ಏನ್ ಬೇಕಂದ್ರೂ ಆಗ್ಬೋದು. ರಾಜಕೀಯ ನಿಂತ ನೀರಲ್ಲ, ಯಾವ ಕ್ಷಣದಲ್ಲಿ ಏನ್ ಬೇಕಂದ್ರೂ ನಿರೀಕ್ಷೆ ಮಾಡದೇ ಇರೋ ರೀತಿನಲ್ಲಿ, ಅಂದ್ರೆ ರಾಜಕೀಯ ಅನ್ನೋದು ಲಕ್ಷ್ಮಣ ರೇಖೆ ಹಾಕಿದಂತೆ ನಡೆದುಕೊಳ್ಳೋದಕ್ಕಾಗೋದಿಲ್ಲ. ರಾಜಕೀಯದಲ್ಲಿ ಯಾವ ಕ್ಷಣದಲ್ಲಿ ಏನ್ ಬೇಕಂದ್ರೂ ಆಗ್ಬೋದು, ನೀವು ರೆಡಿ ಇರಿ ಎನ್ನುವಂತ ಸೂಚನೆಯನ್ನ ಮಾರ್ಮಿಕವಾಗಿ JDSನ ಕಾರ್ಯಕರ್ತರುಗಳಿಗೆ HD ಕುಮಾರಸ್ವಾಮಿ ಅವರು ಒಂದು ರೀತಿ ಕೊಡ್ತಾರೆ. ಇದೇ ಮಾತನ್ನ ಪುನರುಚ್ಚಾರ ಮಾಡಿದ್ದಾರೆ ಗುರ್ಮಿಟ್ಕಲ್ ಶಾಸಕರಾದಂಥ JDSನ ಪ್ರಭಾವಿ ಶಾಸಕರು ಹೌದು ಶರಣ್ಗೌಡ ಕಂದಕೂರ್ ಅವರು ಕೂಡ ಇದನ್ನ ಹೇಳ್ತಾರೆ. ನಮ್ಮ ನಾಯಕರು ಹೇಳಿದ್ದಾರೆ 25ನೇ ವರ್ಷದ ಆ ಒಂದು ಸಮಾರಂಭದಲ್ಲಿ 2026ರ ಹೊತ್ತಿಗೆ ಏನ್ ಬೇಕಂದ್ರೂ ರಾಜ್ಯ ರಾಜಕೀಯದಲ್ಲಿ ಬದಲಾವಣೆ ಆಗ್ಬೋದು ಎನ್ನುವಂತ ಮಾತನ್ನು ಕೂಡ ಅವರು ಪುನರುಚ್ಚಾರ ಮಾಡ್ತಾರೆ. 100% ರಾಜಕೀಯದಲ್ಲಿ ಏನ್ ಬೇಕಂದ್ರೂ ಆಗ್ಬೋದು. ಹಾಗೊಮ್ಮೆ DK ಶಿವಕುಮಾರ್ ಅವರಿಗೆ ಅಧಿಕಾರ ಸಿಗದೇ ಇದ್ದಂಥ ಪಕ್ಷದಲ್ಲಿ ಅಥವಾ ಸಿಗದೇ ಇದ್ದಂಥ ಪಕ್ಷದಲ್ಲಿ ಒಂದು ಕ್ರಾಂತಿ ಆಗೋದಂತೂ ಗ್ಯಾರಂಟಿ. ಅಥವಾ ಸಿಕ್ಕಿದ ನಂತರವೂ ಕೂಡ ಸಿದ್ದರಾಮಯ್ಯನವರ ಆ ಒಂದು ಬಣ ಇದೆಯಲ್ಲ, ಅವ್ರೇನು ಸೈಲೆಂಟ್ ಆಗಿ ಕೈ ಕೊಟ್ಕೊಂಡು ಕೂರುವಂತ ಆಸಾಮಿಗಳಲ್ಲ, ಅವರು ಕೂಡ ಪ್ರಭಾವಿ ನಾಯಕರುಗಳಿದ್ದಾರೆ. ಅವರಲ್ಲೂ ಕೂಡ ಏನಾದರೂ ಬದಲಾವಣೆ ತರೋದಕ್ಕೆ ಅವರು ಕೂಡ ಒಂದು ಕ್ರಾಂತಿಗೆ ಮುಂದೆ ಆಗೇ ಆಗ್ತಾರೆ. ಈ ಎಲ್ಲವನ್ನ ರಾಜಕೀಯ ಲೆಕ್ಕಾಚಾರವನ್ನ ಮನಗಂಡೆ ಅಮಿತ್ ಶಾ ಅವರು ಸೂಚನೆ ಕೊಟ್ಟಿದ್ದಾರೆ. ಇಲ್ಲಿ BY ವಿಜೇಂದ್ರ ಅವ್ರಿಗೆ ಆಲ್ಮೋಸ್ಟ್ 2ನೇ ಬಾರಿಗೆ ಅವರೇ ಮುಂದುವರಿಯುವಂತ ಲಕ್ಷಣಗಳು ಕಾಣಿಸ್ತಾ ಇದೆ. ಅಧಿಕೃತವಾಗಿ ಘೋಷಣೆ ಮಾಡೋದು ಒಂದೇ ಬಾಕಿ. ಯಾಕಂದ್ರೆ ಅದನ್ನ BY ವಿಜೇಂದ್ರ ಅವರು ಕೂಡ ಇಲ್ಲಿ ಒಂದು ರೀತಿ ಸೂಚನೆಯನ್ನು ಕೊಟ್ಟರು. ಅಂದ್ರೆ ಅದೊಂದು ನಾನೇ ಮುಂದುವರಿತೀನಿ ಎನ್ನುವಂತ ಮಾತನ್ನು ಕೂಡ ಇಲ್ಲಿ ಎಲ್ಲೋ ಒಂದ್ ಕಡೆ ಸುಳಿವನ್ನು ಕೂಡ ಬಿಟ್ಕೊಟ್ರು. ಅಮಿತ್ ಶಾ ಅವರು ಕಟ್ಟುನಿಟ್ಟಾಗಿ ಹೇಳಿ ಕಳಿಸಿದ್ದಾರೆ ಬಿಜೆಪಿ ನಾಯಕರುಗಳಿಗೆ, ನೀವು ಇನ್ನು ಹೋರಾಟಕ್ಕೆ ಇಳಿಯಿರಿ, AC ರೂಮಲ್ಲಿ ಬಿಟ್ಬಿಡಿ, ಜನರ ಮುಂದೆ ಸಮಸ್ಯೆಗಳನ್ನು ತೆಗೆದುಕೊಂಡು ಹೋಗಿ, ಕಾಂಗ್ರೆಸ್ ವಿರುದ್ಧ ಸುಮ್ಮನೆ ಎಲ್ಲ ಕುತ್ಕೊಂಡು 4 ಗೋಡೆ ಮಧ್ಯೆ ಕುತ್ಕೊಂಡು ಮಾತನಾಡೋದನ್ನ ಬಿಟ್ಟು ಜನರ ಮುಂದೆ ಹೋಗಿ ಆ ಒಂದು ಸೂಚನೆ ಮೇರೆಗೆ ಫುಲ್ಲು ಮೈ ಕೊಡುವಿ ನಿಂತು BY ವಿಜೇಂದ್ರ ಅವರು ಇದೀಗ ರೈತ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ದಾವಣಗೆರೆಯಲ್ಲಿ ಕುತ್ಕೊಂಡು ಎಡ ಬಲ ಎಲ್ಲ ನಾಯಕರುಗಳನ್ನ ಒಳಮುನ್ನಿಸುವನ್ನ ಮರೆತು ಎಲ್ಲ ನಾಯಕರನ್ನು ಕೂಡ ಒಟ್ಟಿಗೆ ಕರೆದುಕೊಂಡು ಹೋಗಿ ರೈತ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಅಷ್ಟೇ ಅಲ್ಲದೆ ಕಾಂಗ್ರೆಸ್ನ ಒಂದು ಲೋಪದೋಷಗಳನ್ನು ಕೂಡ ಜನರ ಮುಂದೆ ಇಟ್ಟಿದ್ದಾರೆ. ಇನ್ನೊಂದು ಕಡೆ HD ಕುಮಾರಸ್ವಾಮಿ ಅವರು ಹೇಳಿದ್ರು 2028ಕ್ಕೆ ಬಿಹಾರನಲ್ಲಿ ಹೇಗೆ ನಿತೀಶ್ ಕುಮಾರ್ ಅವರು ಜೊತೆಯಲ್ಲಿ ಬಿಜೆಪಿ ಹೇಗೆ ಸರ್ಕಾರ ರಚನೆ ಮಾಡುತ್ತಲ್ಲ, ಅದೇ ರೀತಿ 2028ರಲ್ಲೂ ಕೂಡ JDS ಮತ್ತೆ ಬಿಜೆಪಿ ಸರ್ಕಾರ ರಚನೆ ಮಾಡಿದ್ರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ, ನಾವು ಮಾಡ್ತೀವಿ ಅಂತೇಳಿ ತುಂಬಾ ಆತ್ಮವಿಶ್ವಾಸದಿಂದ ನೋಡಿದ್ರು. ಎಲ್ಲ ಒಂದ್ ಕಡೆ ಬಿಜೆಪಿ ನಾಯಕರಲ್ಲಿ, ಬಿಜೆಪಿ ಕಾರ್ಯಕರ್ತರಲ್ಲಿ, ಜೊತೆಯಲ್ಲಿ JDS ಕಾರ್ಯಕರ್ತರಲ್ಲಿ ಹೊಸ ಹುಮ್ಮಸ್ಸು. ಮಗದೊಂದು ಕಡೆ ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಫುಲ್ ಆಕ್ಟಿವ್ ಆಗಿದ್ದಾರೆ. ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಬಂದಿದ್ದು ಆಯ್ತು ಮಿಸ್ಡ್ ಕಾಲ್ ಅಭಿಯಾನದ ಮೂಲಕ. ಸೊ ಹೀಗೆ ರಾಜ್ಯ ರಾಜಕೀಯದಲ್ಲಿ ಬೆಳವಣಿಗೆ ಕಾಂಗ್ರೆಸ್ನಲ್ಲಿ ಒಂದು ರೀತಿ ಆಗ್ತಾ ಇದ್ರೆ, ಬಿಹಾರ ಎಲೆಕ್ಷನ್ ನಂತರ ನೋಡಿ ಕಾಂಗ್ರೆಸ್ನಲ್ಲಿ ಒಂದು ರೀತಿ ಬೆಳವಣಿಗೆ ಆಗ್ತಾ ಇದ್ರೆ, ಇಲ್ಲಿ ಬಿಜೆಪಿ JDSನಲ್ಲಿ ಮಗದೊಂದು ರೀತಿ
ಒಂದು ಹೊಸ ಹುರುಪಿನಿಂದ ಕಾರ್ಯಕರ್ತರು ಇರುವಂಥದ್ದು, ನಾಯಕರುಗಳು ಕೂಡ ಫುಲ್ ಆಕ್ಟಿವ್ ಆಗಿರುವಂಥದ್ದು. ಸ್ನೇಹಿತರೆ, ನಿಮ್ಮ ಅನಿಸಿಕೆ ಪ್ರಕಾರ 2026ರ ಹೊತ್ತಿಗೆ ಹಾಗೊಮ್ಮೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗದೇ ಇದ್ದಂಥ ಪಕ್ಷದಲ್ಲಿ ಮಧ್ಯಂತರ ಚುನಾವಣೆ ಬರುತ್ತಾ? ಡಿ ಕೆ ಶಿವಕುಮಾರ್ ಅವರೇ ಮುಖ್ಯಮಂತ್ರಿ ಆಗಿ ಮುಂದುವರಿತಾರಾ? ಬಿಜೆಪಿ ಮತ್ತು JDS 2028ರ ಚುನಾವಣೆಗೆ ಸರ್ಕಾರ ರಚನೆ ಮಾಡ್ತಾರಾ? ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ನೋಡ್ತಾ ಇರಿ ಈ ಸಂಜೆ ನ್ಯೂಸ್, ಇದು ಸಮಸ್ತ ಕನ್ನಡಿಗರ ಧ್ವನಿ.